56,432. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅರ್ಜಿ ಆಹ್ವಾನಿಸಿರುವುದು 32,132. ಇತರ ಕರ್ನಾಟಕಕ್ಕೆ ಅರ್ಜಿ ಆಹ್ವಾನಿಸಿರುವುದು ಬರೀ 24,000. ಒಟ್ಟು 56,430 ಹುದ್ದೆಗಳು ನೇಮಕಾತಿ ನಂತರ ಒಟ್ಟು ಸರ್ಕಾರಿ ನೌಕರರ ಸಂಖ್ಯೆ 5,75,271. ನೇಮಕಾತಿಯ ನಂತರ ಹೈದರಾಬಾದ್ ಕರ್ನಾಟಕ ಕ್ಷೇತ್ರದಲ್ಲಿ 90% ನೇಮಕಾತಿಗೊಂಡಂಗೆ ಆಗ್ತದೆ. ನೇಮಕಾತಿಯ ನಂತರ ಇತರೆ ಕರ್ನಾಟಕದ ಕೇವಲ 66.7% ಆಗ್ತದೆ. ಹೀಗೆ ಕಣ್ಣಿಗೆ ಗೋಚರವಾಗುವ ರೀತಿಯಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲೇ ನ್ಯಾಯ ನಡೀತಾ ಇದೆ. ಈ ಅನ್ಯಾಯದಿಂದ ಈ ಭಾಗದ ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಉಳಿಕೆ ಭಾಗದ ಎಲ್ಲ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಎಲ್ಲರನ್ನೂ ಸರಿಸಮನಾಗಿ ನೋಡಬೇಕು ಸರ್ಕಾರ, ಒಬ್ಬೊಬ್ಬರನ್ನೊಂದು ರೀತಿಯಾಗಿ ನೋಡಬಾರ್ದು. 371 ಜೆ ಪ್ರಕಾರ ಅವರನ್ನು ನಿಗದಿಪಡಿಸಿದ ಹುದ್ದೆಗಳಿಗೆ ಯಾವುದೂ ತಕರಾರಿಲ್ಲ. ಆದರೆ ಅದನ್ನು ಒಂದು ಮಾತ್ರ ತುಂಬಿ ಉಳಿಕೆದನ್ನೆಲ್ಲ ಬಾಕಿ ಇಟ್ಟು ಉಳಿದ ಕರ್ನಾಟಕ ಸರ್ಕಾರಕ್ಕೆ ಬೇಡವೇ ಅನ್ನುವಂಥ ಇವನ್ನೆಲ್ಲ ಸರಿಪಡಿಸಬೇಕು. ಆದಷ್ಟು ಬೇಗ ಇಲ್ಲದಿದ್ದಲ್ಲಿ ಇತರೆ ಭಾಗಗಳ ಕರ್ನಾಟಕದ ಎಲ್ಲ ಜಾತಿ ಜನಾಂಗಗಳನ್ನು ಒಗ್ಗೂಡಿಸಿ ಈ ಅನ್ಯಾಯದ ವಿರುದ್ಧ ಹೋರಾಡಬೇಕಾಗ್ತದೆ ಅಂತ ಸರ್ಕಾರದಲ್ಲಿ ಗಮನ. ಉಪಾಧ್ಯಕ್ಷರು ಮತ್ತೆ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿರುವಂತಹ ನಾಗರಾಜ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. That is why we are here before you. That is why we are agitating. Not only today, it is very almost 3 decades I can say. There is a record, not only with us, with the courts also we are fighting before the lawful authority and judiciary. Yesterday ಆದರೂ ಸುಪ್ರೀಂ ಕೋರ್ಟ್ ತದ್ವಿರುದ್ಧ ಅವರ ಸರ್ಕಾರದ ಆದೇಶಗಳ ತದ್ವಿರುದ್ಧ ಆದೇಶ ಮಾಡಿದ್ರು ಕೂಡ ಅದನ್ನು ಜಾರಿಗೊಳಿಸಲಿಲ್ಲ. ಇದೇ ಸಿಎಂ ಇದ್ರು, ಇದೇ ಸರ್ಕಾರದಲ್ಲಿ ಇದು ಏನ್ ಹೇಳುತ್ತೆ, ಒಕ್ಕಲಿಗರನ್ನು ಏನಾದ್ರು ಮಾಡಿ ದುಡಿಬೇಕು. ಯಾಕೆ ನೋಡಿ, ಇತ್ತೀಚಿನ ನೀವು ಒಂದು ಬದಲಾವಣೆ ಕಾಲ ಏನೋ ಇತ್ತು ಮುಖ್ಯಮಂತ್ರಿ, ಅದನ್ನು ತೆಗೆದುಕೊಟ್ಟು ಅಲ್ಲಿ ಕೂಡ ದುಡ್ಡಿದ್ದಾರೆ. ಇಟ್ ಈಸ್ ನಾಟ್ ಎ ಸ್ಮಾರ್ಟ್ ಥಿಂಗ್, ಇಟ್ ಈಸ್ ಎ ಡೀಪ್ ರೂಟೆಡ್ ಕಾನ್ಸ್ಪಿರೆನ್ಸಿ ಅಂತ ಅದಕ್ಕೆ ಹೇಳಿದೆ ನಾನು. ಯಾಕೆ ಬೇರೆಯವರು ನಮ್ಮ ಜೊತೆ ಸೇರ್ತಾ ಇಲ್ಲ, ಬಂದಿದ್ರು, ಎಲ್ಲ ಬಂದಿದ್ದಾರೆ. ಉತ್ತರ ಏನು ಬೆಳಗಾವಿ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕೋಸ್ಟಲ್ ಕರ್ನಾಟಕದವರು ಇದ್ದಾರೆ ನಮ್ಮ ಜೊತೆ. ಅಲ್ಲಿ ಯಾಕೆ ಅಂದ್ರೆ ಅವರು ಯಾರು ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ, ಓದ್ನೇ ಬಿಟ್ರೆ ಇನ್ಯಾರು ಇಲ್ಲ. ಒಕ್ಕಲಿಗರಂತೂ ಕಣ್ಣಿಗೆ ಕಾಣೋದೇ ಇಲ್ಲ. ಇದು ಬಹಳ ಗಂಭೀರವಾದ ಪ್ರಶ್ನೆ. ಯಾಕೆಂದ್ರೆ ಆರ್ಟಿಕಲ್ 371 ಏನ್ ಹೇಳುತ್ತೆ, ಅಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳಲ್ಲಿ ಆ ಒಂದು ದತ್ತಾಂಶ ಏನು ನಿಗದಿಪಡಿಸಿದ್ದಾರೆ ಅದರಲ್ಲಿ ಗ್ರೇಡ್ ವೈಸ್ ಅಪ್ ಟು ಕ್ಲಾಸ್ 3 ವರೆಗೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಇಷ್ಟೇ ಕೊಡ್ಬೋದು. ಅದೇ ಪ್ರಕಾರ ಗೆಜೆಟೆಡ್ ಕೋರ್ಸ್ಗಳು ಅಲ್ಲೇ ಇದ್ದಾವೆ, ಅದ್ರ ಪ್ರಕಾರ ದತ್ತಾಂಶದ ಪ್ರಕಾರ ಕೊಡಬೇಕು. ಇದಕ್ಕೆ ಉತ್ತರವೇನು, ರಾಜ್ಯದ ದತ್ತಾಂಶದ ಮೇಲೆ ನೀವು ಯಾಕೆ ಮಾಡಿದರೆ ಅಂತ ಹೇಳಿದ್ರೆ ಆ ಪ್ರದೇಶ ಹಿಂದುಳಿದಿದೆ, ಅದನ್ನೇನಾದ್ರೂ ಮಾಡಿ ಅಪ್ಡೇಟ್ ಮಾಡಬೇಕು. ಆ ಜನಕ್ಕೆ ಒಂದು ಒಳ್ಳೆಯ ಏನು ಇದ್ರೆ ಕರ್ನಾಟಕದ ಭಾಗದ ಜನತೆ ಇದೆ ಅದೇ ರೀತಿಯ ಒಂದು ಸೌಲಭ್ಯಗಳು ಹೊಂದಿಸಬೇಕು, ಅವ್ರನ್ನ ಅದೇ ಮಟ್ಟಕ್ಕೆ ತರಬೇಕು. ಆದ್ರೆ ಇಲ್ಲಿ ಅದರ ಇತರೆ ಭಾಗದ ಕರ್ನಾಟಕ ಜನರನ್ನ ಕೆಳಗಡೆ ತೊಳೆದು ಅದರಲ್ಲೂ ಒಕ್ಕಲಿಗರನ್ನ ಮಾತಾಡಕ್ಕೆ ತೊಳೆದು ಅವರ ಮೇಲೆ ತರೋದ್ರಲ್ಲಿ ಯಾವ ಅರ್ಥ ಇದೆ? ದಿಸ್ ಇಸ್ ಮೈ ಕನ್ಸರ್ನ್, ನಾಟ್ ಓನ್ಲಿ ಮೈ ಕನ್ಸರ್ನ್, ಮೈ ಕಮ್ಯುನಿಟಿ ಕನ್ಸರ್ನ್. ದಿಸ್ ಇಸ್ ಸೀರಿಯಸ್ ಪ್ರಾಬ್ಲಮ್. ಇದೇ ರೀತಿ ಬಿಟ್ರೆ ನೀವು ನಾಳೆ ದಿವಸ ನಮ್ಮ ಒಕ್ಕಲಿಗ ಮಕ್ಕಳು ಓಟದಲ್ಲಿ ಒಂದು ಸರ್ವರ್ಗ ಸಿಗೋದು ಕೂಡ ಅವರಿಗೆ ಈ ಒಂದು ಮಟ್ಟಕ್ಕೆ ತರಬೇಕು ಅಂತ ಹೇಳಿ ಇದೊಂದು ಪಿತೂರಿ, ಈ ರಾಜಕೀಯ ಪಿತೂರಿ ಅಷ್ಟೇ ಅಲ್ಲ, ಈ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಏನೋ ನಮ್ಮ ಮಕ್ಕಳು ಈ ಅಷ್ಟೇ